ನಮಸ್ಕಾರ ಸ್ನೇಹಿತರೆ. ಇಂದು ಅಂತಾರಾಷ್ಟ್ರೀಯ ಗಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಗಡಿ ಯಾವ ರಾಷ್ಟ್ರದೊಂದಿಗೆ ಹಂಚಿಕೊಂಡಿದೆ ಅಂತ ಹೇಳಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಯಲ್ಲಿ ಬರಬಹುದಾದಂಥ ಒಂದು ಪ್ರಶ್ನೆ ಇದೆ ಅಂತ ಹೇಳಿ. ಇಲ್ಲಿ ಫಸ್ಟ್ ನಾವು ಗಡಿ ರೇಖೆ ಒಂದನೇದು ರ್ಯಾಡ್ಕ್ಲಿಫ್ ರೇಖೆ ಅಂತ ನೋಡೋಣ. ರ್ಯಾಡ್ಕ್ಲಿಫ್ ರೇಖೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ, ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಗಡಿ ರೇಖೆ ಅಂತ ಕರಿತೀವಿ. ಯಾವಾಗಾಗಿದ್ದು ಅಂತಂದ್ರೆ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ವಿಭಾಗ ಆಗುವಂತಹ ಸಂದರ್ಭದಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಗಡಿ ರೇಖೆ ಅಂತ ಕರಿತೀವಿ. ಇನ್ನು ಎರಡನೇದ್ದು ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳಿ. ಇದು ಕೂಡ ಭಾರತ ಮತ್ತು ಚೀನಾದೊಂದಿಗೆ ಗಡಿ ರೇಖೆ ಇದೆ. ಇದು 1914ರಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಆದಂತಹ ಒಂದು ನಿರ್ಧಾರ, ಅಂದ್ರೆ ಭಾರತ ಮತ್ತು ಚೀನಾ ದೇಶದ ನಡುವೆ ಇರುವಂತಹ ಒಂದು ಗಡಿ ರೇಖೆ ಅಂತ ಹೇಳಿ ಕರಿತೀವಿ. ಯಾವ್ದ್ರಿ? ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳಿ. ಇನ್ನು ಮೂರನೇದಾಗಿ ಡ್ಯೂರಾಂಡ್ ರೇಖೆ ಅಂತ ಕರಿತೀವಿ. ಈ ಡ್ಯೂರಾಂಡ್ ರೇಖೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಇರುವಂತಹ ಒಂದು ಗಡಿ ರೇಖೆ. ಯಾವ್ದ್ರಿ? ಪಾಕಿಸ್ತಾನ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ಎಷ್ಟರಲ್ಲಿ ಆಗಿದ್ದು ಅಂತಂದ್ರೆ 1890ರಲ್ಲಿ ಆಗಿರುವಂತಹ ಒಂದು ಗಡಿ ರೇಖೆ ಅಂತ ಹೇಳಿ. ಯಾವ ಎರಡು ರಾಷ್ಟ್ರಗಳು? ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ. ಇನ್ನು ನಾಲ್ಕನೇದ್ದು 33ನೇ ಸಮಾಂತರ ರೇಖೆ ಅಂತ ಕರಿತೀವಿ. ಇದು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಎರಡು ರಾಷ್ಟ್ರಗಳನ್ನು ಬೇರ್ಪಡಿಸುವಂಥದ್ದು ಅಂತ ಕರಿತೀವಿ. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಇದು ಕೊರಿಯಾ ದೇಶವನ್ನು ವಿಭಜಿಸುವಂತಹ ಒಂದು ರೇಖೆ ಅಂತ ಹೇಳಿ ಕೂಡ ಕರಿತೀವಿ. ಯಾವ್ದ್ರಿ? 33ನೇ ಸಮಾಂತರ ರೇಖೆ. ಇನ್ನು ಐದನೇದಾಗಿ 49ನೇ ಸಮಾಂತರ ರೇಖೆ ಅಂತ ಕರಿತೀವಿ. ಇದು ಅಮೆರಿಕ ಮತ್ತು ಕೆನಡಾ ಎರಡು ದೇಶಗಳ ನಡುವೆ ಇರುವಂತಹ ಒಂದು ಗಡಿ ರೇಖೆಯಾಗಿದೆ. ಇದು ವಿಶ್ವದ ಅತಿ ದೀರ್ಘವಾದ ಗಡಿ ರೇಖೆಗಳಲ್ಲಿ ಕೂಡ ಒಂದಾಗಿದೆ. ಅಂದ್ರೆ ಅತಿ ದೀರ್ಘವಾಗಿರುವಂತಹ ಒಂದು ಗಡಿ ರೇಖೆ ಯಾವ ಎರಡು ರಾಷ್ಟ್ರಗಳ ನಡುವೆ ಇದೆ? ಅಮೆರಿಕ ಮತ್ತು ಕೆನಡಾ ರಾಷ್ಟ್ರಗಳ ನಡುವೆ ಇದೆ. ನಂತರ ಆರನೇದಾಗಿ ಹಿಂಡೆನ್ಬರ್ಗ್ ರೇಖೆ ಅಂತ ಕರಿತೀವಿ. ಇದು ಜರ್ಮನಿಯಲ್ಲಿ ಇರುವಂತಹ ಒಂದು ಗಡಿ ರೇಖೆ. ಇದು ಒಂದು ಜರ್ಮನಿ ಏನ್ ಮಾಡ್ತದೆ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ರಚನಾತ್ಮಕವಾದಂತಹ ಒಂದು ಸೇನಾ ಗಡಿ ರೇಖೆಯನ್ನು ಕೂಡ ಹಾಕಿಕೊಂಡಿದೆ. ನಂತರ ಏಳನೇದ್ದು ಮ್ಯಾಜಿನೋ ರೇಖೆ ಅಂತೇಳಿ. ಇದು ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳ ನಡುವೆ ಇರುವಂತಹ ಒಂದು ಗಡಿ ರೇಖೆಯಾಗಿದೆ. ಇದು ಫ್ರಾನ್ಸ್ ದೇಶವು ನಿರ್ಮಿಸಿದಂತಹ ಒಂದು ಕೋಟೆ ಬಲದ ರೇಖೆ ಅಂತ ಹೇಳಿ ಕೂಡ ಇಲ್ಲಿ ಕರಿತೀವಿ. ಹಾಗಾದ್ರೆ ಮ್ಯಾಜಿನೋ ರೇಖೆ ಅನ್ನೋದು ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಇರುವಂತಹ ಒಂದು ಗಡಿ ರೇಖೆ. ಇದು ಫ್ರಾನ್ಸ್ ದೇಶವು ನಿರ್ಮಿಸಿದಂತಹ ಒಂದು ಏನಾಗಿದ್ದಾರೆ ಕೋಟೆ ಬಲದ ಒಂದು ಗಡಿ ರೇಖೆ ಅಂತೇಳಿ. ಇನ್ನು ಎಂಟನೇದಾಗಿ ಸಿಗ್ಫ್ರೈಡ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಜರ್ಮನಿ ಮತ್ತು ಫ್ರಾನ್ಸ್ ಎರಡೂ ರಾಷ್ಟ್ರಗಳು, ಇಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿ, ಇಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಅಂತ ಕರಿತೀವಿ. ಹೇಗೆ ಫ್ರಾನ್ಸ್ ಕೂಡ ನಿರ್ಮಿಸಿದಂತಹ ಒಂದು ಕೋಟೆ ರೇಖೆ ಅಂತ ಕರಿತೀವಿ, ಹಾಗೆ ಜರ್ಮನಿಯು ಕೂಡ ತನ್ನಷ್ಟಕ್ಕೆ ರಚನಾತ್ಮಕವಾದಂತಹ ಒಂದು ಕೋಟೆಯನ್ನು ಕೂಡ ನಿರ್ಮಿಸಿದೆ ಅಂತ ಹೇಳಿ. ಯಾವ್ದ್ರಿ? ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಇರುವಂತಹ ಒಂದು ಗಡಿ ರೇಖೆ ಸಿಗ್ಫ್ರೈಡ್ ರೇಖೆ ಅಂತೇಳಿ. ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಇರುವಂತಹ ಒಂದು ರೇಖೆ ಮ್ಯಾಜಿನೋ ರೇಖೆ ಅಂತೇಳಿ. ನೆಕ್ಸ್ಟ್ 9ನೇದಾಗಿದ್ದು ಓಡರ್ ನೈಸೆ ರೇಖೆ ಅಂತೇಳಿ. ಇದು ಜರ್ಮನಿ ಮತ್ತು ಪೋಲೆಂಡ್ ದೇಶದ ನಡುವೆ ಇರುವಂತಹ ಯಾವಾಗಲೇ ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ನಿರ್ಮಿಸಿದಂತಹ ಒಂದು ಗಡಿ ರೇಖೆ ಅಂತ ಕರಿತೀವಿ, ಜರ್ಮನಿ ಮತ್ತು ಪೋಲೆಂಡ್. ಇನ್ನು 17ನೇ ಸಮಾಂತರ ರೇಖೆ ಅಂತ ಕರಿತೀವಿ. ಇದು ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ನಡುವೆ ಇರುವಂತಹ ಒಂದು ಗಡಿ ರೇಖೆ. ಇದು ವಿಯೆಟ್ನಾಂ ದೇಶವನ್ನು ವಿಭಜಿಸುವಂತಹ ಒಂದು ಗಡಿ ರೇಖೆ ಅಂತ ಕೂಡ ಕರಿತೀವಿ. ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಗಡಿ ರೇಖೆಗಳು ಅಂತ ಹೇಳಿ ಕರಿತೀವಿ. ಇನ್ನು ನಮ್ಮ ನೆರೆ ರಾಷ್ಟ್ರ ಆಗಿರುವಂತಹ ಪಾಕಿಸ್ತಾನ ಜೊತೆಗೆ, ಅಂದ್ರೆ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಏನಿದೆ, ಆ ಪಾಕಿಸ್ತಾನ ಜೊತೆಗೆ ಭಾರತದಲ್ಲಿರುವಂತಹ ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ ಒಂದು ಪ್ರಶ್ನೆ ಕೇಳಬಹುದು. ಅವಾಗ ಬಂದಂತ ಪಾಕಿಸ್ತಾನ ಜೊತೆಗೆ ಯಾವ್ಯಾವ ನಮ್ಮ ರಾಜ್ಯಗಳು ಇದಾವೆ ಅಂತಂದ್ರೆ ಲಡಾಖ್ ಅಂತ ಹೇಳಿ ಕರಿತೀವಿ, ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್. ಇವು 5 ರಾಜ್ಯಗಳು. ಇಲ್ಲಿ ಲಡಾಖ್ ಆಗಿರ್ಬೋದು, ಮತ್ತೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೀವಿ, ಗುಜರಾತ್, ರಾಜಸ್ಥಾನ ಮತ್ತು ಪಂಜಾಬ್ ರಾಜ್ಯಗಳು ಅಂತ ಕರಿತೀವಿ. ಹಾಗಾಗಿ ಇದು ಕೂಡ ಪ್ರಶ್ನೆ ಬರಬಹುದು. ಅಂದ್ರೆ ನೆರೆ ರಾಷ್ಟ್ರ ಪಾಕಿಸ್ತಾನ ಜೊತೆಗೆ ಈ ರಾಜ್ಯವು ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಹೇಳಿ ಬರಬಹುದು, ಅಥವಾ ಹಂಚಿಕೊಂಡಿದೆ ಅಂತ ಹೇಳಿ ಪ್ರಶ್ನೆ ಕೂಡ ಬರಬಹುದು. ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ ಪಯಣ ಅಕಾಡೆಮಿಯಿಂದ ಮಾಹಿತಿಗಾಗಿ ಧನ್ಯವಾದ.